ಪಾಕಿಸ್ತಾನದ ಮಂದಿ ರಾಮಾಯಣ ಡ್ರಾಮಾ ಮಾಡಾಕತ್ತಾರ. ಅಲ್ಲ ಒಬ್ಬನೇ ದೇವ್ರು ಅನ್ನೋರು ರಾಮನ ವೇಷ ಹೆಂಗ್ ಹಾಕಿದ್ರು? ಭಯೋತ್ಪಾದಕರ ಹುಟ್ಟು ದೇಶ ಪಾಕಿಸ್ತಾನ ಅಂತ ಜಗತ್ತ ಮಾತಾಡ್ತಿರ್ಬೇಕಾದ್ರ ಜಗತ್ತಿನ ಕಣ್ಣಿಗೆ ಮಣ್ಣು ಹಾಕೋ ಕೆಲಸನ ಈ ಡ್ರಾಮಾ. ನಾವು ಸರ್ವಧರ್ಮವನ್ನ ಗೌರವಿಸ್ತೀವಿ ಅಂತ ಸುಳ್ಳು ಟೊಳ್ಳು ಕತಿ ಕಟ್ಟಾಕತ್ತಾರ ಪಾಪಿ ಪಾಕಿಸ್ತಾನದವರು. ಪಾಕಿಸ್ತಾನದಾಗ ನಮ್ಮ ರಾಮಾಯಣ ಅಂತ ನಾವೇನರೇ ಖುಷಿ ಪಟ್ರ ಪಾಕಿಸ್ತಾನ ಮಾಡೋ ಮಸಲತ್ತು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಪಾಕಿಸ್ತಾನದಾಗ ರಾಮಾಯಣ ನಾಟಕ ಪ್ರದರ್ಶನ ಮಾಡ್ಯಾರ. ಇದನ್ನೆಲ್ಲ ಕೇಳಿ ನಮ್ಗೆ ಅಬ್ಬಾ ಪಾಕಿಸ್ತಾನದಾಗ ರಾಮಾಯಣ ಕತಿ ಅದು ನಾಟಕ ಮಾಡಿ AI ಫೀಚರ್ಸ್ ಎಲ್ಲ ಬಳಸ್ಕೊಂಡು ಚಂದಂಗಿ ಪ್ರದರ್ಶನ ಮಾಡ್ಯಾರು ಅಂತ ಕೇಳಿ ಭಾಳ ಖುಷಿ ಆಗ್ತೈತಿ, ಒಂಥರ ರೋಮಾಂಚನ ಅನ್ನಿಸ್ತೈತಿ. ಆದರೆ ನಾವು ಭಾಳ ರೋಮಾಂಚನ ಪಟ್ಕೊಳ್ಳೋ ಅವಶ್ಯಕತೆ ಇಲ್ರಿ. ಅದು ಪಾಪಿ ಪಾಕಿಸ್ತಾನ ಐತಿ. ಇದು ಪಾಕಿಸ್ತಾನದ ರಾಜಕೀಯ ಆಟನೂ ಆಗಿರಬಹುದು. ನಾವಿಲ್ಲಿ ಖುಷಿ ಪಟ್ಟು ನಾರ್ಮಲ್ ಐತಿ ಅನ್ಕೊಂಡ್ರೆ ಅದು ಇದ್ರ ಹಿಂದೆ ಏನೋ ಒಂದು ದೊಡ್ಡ ಹುನ್ನಾರನ ರಚಿಸಿರಬಹುದು. ಯಾಕಂದ್ರೆ ಮ್ಯಾಲಿಂದ ಮ್ಯಾಲಿ ಭಾರತದಾಗ ನಡೆಯಾಕತ್ತಿರೋ ಭಯೋತ್ಪಾದಕ ದಾಳಿಗೆ ಮುಖ್ಯ ಸೂತ್ರಧಾರ ಪಾಕಿಸ್ತಾನ ಅನ್ನೋದು ಇಡೀ ಜಗತ್ತಿನ ಮುಂದೆ ಬಟಾ ಬಯಲಾಗೈತಿ. ಎಲ್ಲ ದೇಶಗಳ ಮುಂದೆ ಪಾಕಿಸ್ತಾನ ಬೆತ್ತಲಾಗಿ ನಿಂತೈತಿ. ಭಯೋತ್ಪಾದಕ ಸಂಘಟನೆಗಳು ಹುಟ್ಟಿಸೋದು ಪಾಕಿಸ್ತಾನ, ಬೆಳೆಸೋದು ಪಾಕಿಸ್ತಾನ, ಭಾರತದ ಮೇಲೆ ಅಟ್ಯಾಕ್ ಮಾಡಿಸೋದು ಪಾಕಿಸ್ತಾನ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ. 26/11 ಮುಂಬೈ ಅಟ್ಯಾಕ ಮುಖ್ಯವಾಗಿ ಪಾಕಿಸ್ತಾನದವರ ಪ್ಲಾನ್ ಮಾಡಿ ಮಾಡ್ಯಾರ ಅನ್ನೋದು ಈಗಾಗಲೇ ಗೊತ್ತಾಗ್ಬಿಟ್ಟೈತಿ. ಇಂಥವೆಲ್ಲ ಕೃತ್ಯಗಳನ್ನ ಮಾಡ್ಕೋತ ಪಾಕಿಸ್ತಾನ ಇಡೀ ಜಗತ್ತ ಭಯೋತ್ಪಾದಕ ದೇಶ ಅಂತ ನೋಡೋ ಹಂಗಾಗ್ಬಿಟ್ಟೈತಿ. ಇದೆಲ್ಲದರಿಂದ ಹೆಂಗರೇ ಮಾಡಿ ಒಂದು ಸ್ವಲ್ಪ ಬಾಜು ಸರಿಬೇಕು, ಚಲೋ ಫೇಮ್ ಬೆಳೆಸ್ಕೋಬೇಕು ಅಂತ ಈ ಥರ ಒಂದು ಡ್ರಾಮಾ ಮಾಡೋ ಹೊಸ ಡ್ರಾಮಾ ಮಾಡಕತ್ತಾರ. ಅದಷ್ಟೇ ಯಾಕ್ರಿ, ಮೊನ್ನೆ ಪೆಹಲ್ಗಾಮ್ ಒಳಗ ಧರ್ಮ ಕೇಳಿ ಕೊಂದ್ರು. ಅದ್ರೊಳಗೆ ಮುಖ್ಯವಾಗಿ ಪಾಕಿಸ್ತಾನದ ಟೆರರಿಸ್ಟ್ಗಳು ಇದ್ರು ಅನ್ನೋದು ಗೊತ್ತಾಗೈತಿ. ಇನ್ನು ಆಪರೇಷನ್ ಸಿಂಧೂರ ಟೈಮ್ನಾಗ ಎಂಥ ಗುಳ್ಳೆ ನರಿ ಐತಿ ಪಾಕಿಸ್ತಾನ ಅನ್ನೋದನ್ನ ಮತ್ತ ಪ್ರೂವ್ ಮಾಡ್ತು. ಯುದ್ಧ ವಿರಾಮ ಅಂತೂ ಯುದ್ಧ ವಿರಾಮ ಉಲ್ಲಂಘನೆನೂ ಮಾಡ್ತು. ಏನು ಒಂದೋ ಎರಡೋ ಇದ್ರು ನಾಟಕಗಳು. ಇಂಥ ನಾಟಕ ಮಾಡಿ ಜಗತ್ತ ಪಾಕಿಸ್ತಾನ ನಂಬಬೇಕೋ ಬ್ಯಾಡೋ ಅಂತ ಯೋಚನೆ ಮಾಡೋವಂಥ ಸಿಚುವೇಶನ್ ತಲುಪೈತಿ. ಈಗ ಹೆಂಗಾರೆ ಮಾಡಿ ಚಲೋ ಅನಿಸ್ಕೋಬೇಕಲ್ಲ. ಮತ್ತು ನಾವು ಸರ್ವಧರ್ಮನ ಪಾಲಿಸ್ತೀವಿ, ಸರ್ವಧರ್ಮ ಗೌರವಿಸ್ತೀವಿ ಅನ್ನೋ ಒಂದು ಹೊಸ ನಾಟಕ ಮಾಡತೈತಿ. ಈ ನಾಟಕದ ಒಂದು ಭಾಗನ ರಾಮಾಯಣ ಕಥೆಯನ್ನು ನಾಟಕ ರೂಪದಾಗ ಪ್ರದರ್ಶನ ಮಾಡಿರೋದು. ಎಲ್ಲ ಧರ್ಮ ಗೌರವಿಸ್ತೀವಿ ಅಂತ ಈ ರೀತಿ ಡ್ರಾಮಾ ಮಾಡೋದ್ರ ಮುಖಾಂತರ ಒಂದು ಮಸಲತ್ ಮಾಡತೈತಿ. ಯಾಕಿದು ಮಸಲತ್ ಮಾಡತೈತಿ ಅಂತ ನಮಗೆಲ್ಲ ಅನ್ನಿಸ್ತೈತಿ ಅಂತಂದ್ರೆ, ಪಾಕಿಸ್ತಾನ ಇಸ್ಲಾಮಿಕ್ ದೇಶ. ಇಸ್ಲಾಂ ಒಳಗ ಅಲ್ಲಾನೇ ದೇವರು, ಅಲ್ಲಾನ ಬಿಟ್ಟು ಬೇರೆ ಯಾರನ್ನೂ ನಂಬಂಗಿಲ್ಲ. ಅಲ್ಲಾಹು ಅಕ್ಬರ್ ಅಂದ್ರೆ ಅಷ್ಟ ನಮಗೆ ಮುಕ್ತಿ ಅಂತ ಅವರೆಲ್ಲ ಹೇಳ್ತಾರ. ಅದನ್ನ ಪಾಲಿಸ್ತಾರ ಶ್ರದ್ಧೆ ಭಕ್ತಿಯಿಂದ. ಈಗ ಆಲ್ ಆಫ್ ಸಡನ್ ರಾಮನ ಬಗ್ಗೆ, ರಾಮನ ಕಥೆಯ ಬಗ್ಗೆ ಒಂದು ನಾಟಕ ಮಾಡ್ತಾರ. ರಾಮನ ವೇಷ ಹಾಕೋತಾರ, ಹನಿ ಮೇಲೆ ಸಿಂಧೂರ ಹಚ್ಕೋತಾರ, ಜುಟ್ಟು ಕಟ್ಕೋತಾರ, ಕೇಸರಿ ಶಾಲ್ ಹೊತ್ಕೋತಾರ ಅಂತಂದ್ರ ಹೆಂಗೆ ನಂಬಬೇಕು ನೀವ ಹೇಳ್ರಿ? ಅಲ್ಲಿ ಡ್ರಾಮಾ ಮಾಡಿದವ್ರು ಎಲ್ಲರೂ ಮುಸ್ಲಿಮ್ರು. ಡೈರೆಕ್ಟರ್ ಮುಸ್ಲಿಂ, ಅಸಿಸ್ಟೆಂಟ್ ಡೈರೆಕ್ಟರ್ ಮುಸ್ಲಿಂ, ಮುಖ್ಯವಾಗಿ ಪ್ರೊಡ್ಯೂಸರ್ ಸೀತೆ ಪಾತ್ರ ಹಾಕ್ಯಾರ. ಆ ಪ್ರೊಡ್ಯೂಸರ್ ಕೂಡ ಮುಸ್ಲಿಂ. ಇವರೆಲ್ಲ ಶ್ರೀರಾಮನ ಪಾತ್ರ ಹಾಕಿ ಶ್ರೀರಾಮನ ಬಗ್ಗೆ ಡ್ರಾಮಾ ಮಾಡ್ತಾರೋ ಅಂದ್ರೆ ಇದ್ರ ಹಿಂದೆ ಏನೋ ಒಂದು ಇರಬಹುದು ಅಂತ ಅನ್ನಿಸ್ತೈತೋ ಇಲ್ಲೋ ನೀವು ಹೇಳ್ರಿ. ಅದು ಪಾಕಿಸ್ತಾನದಾಗ ಮಾಡ್ಯಾರು. ಅದು ಎಂಥ ಪರಿಸ್ಥಿತಿ ಐತಿ ಪಾಕಿಸ್ತಾನದಾಗ ಅಂದ್ರೆ, ಭಾರತ ಅಂದ್ರೆ ಹಲ್ಲು ಕಡಿತಾರ. ಹೆಂಗಾರ ಮಾಡಿ ಭಾರತ ನಾಶ ಮಾಡೋನು ಅಂತ ಕೂತವ್ರು ಅಂಥವ್ರು. ಅದಷ್ಟಲ್ರಿ, ಹಿಂದೊಮ್ಮೆ ಒಂದು ವಿಡಿಯೋ ಬಂದಿತ್ತು ನೋಡಿದ್ರೇನ್ರಿ? ಪಾಕಿಸ್ತಾನದಾಗ ಸಾರ್ವಜನಿಕ ಸಭೆ ಒಳಗೆ ಅನೌನ್ಸ್ ಮಾಡತ್ತಿದ್ರು, ನಾವು ರಾಮ ಮಂದಿರವನ್ನು ಹೆಂಗಾರ ಮಾಡಿ ನಾಶ ಮಾಡಬೇಕು, ಧ್ವಂಸ ಮಾಡಬೇಕು ಅಂತ. ಅಂಥ ಮಂದಿ ಈಗ ರಾಮನ ವೇಷ ಹಾಕಿ ನಾಟಕ ಮಾಡ್ತಾರು ಅಂದ್ರೆ ಎಲ್ಲೋ ಏನೋ ಮಿಸ್ ಹೊಡ್ಯಾಕತ್ತೈತಿ. ಮತ್ತು ಮುಸ್ಲಿಮ್ರ ಈ ಥರ ವೇಷ ಹಾಕಿ ಹಿಂದೂ ದೇವರ ಬಗ್ಗೆ ಡ್ರಾಮಾ ಮಾಡ್ಯಾರಂದ್ರೆ ಅಲ್ಲಿನ ಸೋ ಕಾಲ್ಡ್ ಮೌಲ್ವಿಗಳು, ಕಟ್ಟರ್ ಮುಸ್ಲಿಮ್ಗಳು, ಮುಸ್ಲಿಂ ಮೂಲಭೂತವಾದಿಗಳು, ಮತಾಂಧ ಮುಸ್ಲಿಂ ಮನಸ್ಥಿತಿಗಳು ಒಂದು ಜಾಗೃತ ಆಗಿ ಯಾಕ್ರೋ ಈ ಥರ ಡ್ರಾಮಾ ಮಾಡಿರಿ ಅಂತ ಮಾತಾಡಲಿಲ್ಲ. ಯಾರೊಬ್ಬರು ಇದನ್ನ ವಿರೋಧಿಸಲಿಲ್ಲ. ಈ ರೀತಿ ಮಾಡಬಾರ್ದು, ಇದು ನಾವು ಬರೀ ಅಲ್ಲನ ಮಾತ್ರ ಒಪ್ಪಬೇಕು ಅಂತ ಹೇಳಲಿಲ್ಲ. ಹಿಂಗೆ ಯಾರು ಮಾತಾಡತ್ತಿಲ್ಲ. ಇಲ್ಲಿ ಹೊಸ ಡ್ರಾಮಾ ಮಾಡಕತ್ತಾರು ಅಂತಂದ್ರೆ
ಎಲ್ಲರೂ ಸೇರ್ಕೊಂಡ ಪ್ರೀ ಪ್ಲಾನ್ ಮಾಡಿ ಈ ರೀತಿ ಮಾಡತ್ತಾರು ಅಂತ ನಾವು ಅನ್ಕೋಬೋದಿಲ್ರಿ. ಹಿಂಗೇನೂ ಇಲ್ಲ ಬಿಡಪ್ಪ, ಮೌಲ್ವಿಗಳು ಸುಮ್ಮದಾರ, ಮಾಡ್ಲಿ ರಾಮನ್ ಪಾತ್ರ ಮಾಡಕ್ಕೆ ಏನೈತಿ ಅಂತ ಅನ್ಕೊಂಡು ಸುಮ್ಮದಾರು ಅಂತ ಪಾಸಿಟಿವ್ ವೇಯಿಂದ ಥಿಂಕ್ ಮಾಡಿ ನೋಡೋನು ಅಂತಂದ್ರೂ ಪಾಸಿಟಿವ್ ಥಿಂಕ್ ಮಾಡೋವಷ್ಟು ಒಳ್ಳೆಯ ದೇಶ ಪಾಕಿಸ್ತಾನ ಅಲ್ಲ. ಹೀಗಾಗಿ ನಾವೆಲ್ಲ ರಾಮನ ಡ್ರಾಮಾ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದಾಗ ಎಲ್ಲನೂ ಸರಿ ಐತಿ, ಭಾರತವನ್ನು ದ್ವೇಷ ಮಾಡೋದನ್ನ ನಿಲ್ಲಿಸಾರ ಅಂತ ಅಂದ್ಕೊಂಡ್ವಿ ಅಂದ್ರೆ ನಮ್ಮಷ್ಟು ಮೂರ್ಖರು ಇನ್ನೊಬ್ರು ಇರಂಗಿಲ್ಲ. ಯಾವುದಕ್ಕೂ ಎಲ್ಲ ಕಡೆಯಿಂದ ಅಲರ್ಟ್ ಆಗಿರೋದು ಒಳ್ಳೆಯದು. ಜಗತ್ತನ್ನು ಮೆಚ್ಚಿಸ್ಕೋತ ಹಿಂದಿನ ಬಾಗಿಲಿಂದ ದಾಳಿ ಮಾಡೋಕೆ ಹೇಸಂಗಿಲ್ಲ ಈ ಪಾಪಿ ಪಾಕಿಸ್ತಾನ. ನಾವು ಎಷ್ಟು ಎಚ್ಚರವಾಗಿರ್ತೀವೋ ಅಷ್ಟು ಭಾಳ ಒಳ್ಳೆಯದು. ಜಾಗೃತರಾಗಿರೋದು ಭಾಳ ಮುಖ್ಯ ಐತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.